Hi guys, welcome to my channel Padmastri Helpful. ಗ್ರೀನ್ ಜ್ಯೂಸ್ ಫಾರ್ ವೆಯ್ಟ್ ಲಾಸ್. ಈ ಗ್ರೀನ್ ಜ್ಯೂಸ್ಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಇದನ್ನು ಯಾವ ಟೈಮಲ್ಲಿ ಕುಡಿಬೇಕಾಗತ್ತೆ, ಹಾಗೆ ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ನಮಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನೀವು ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳನ್ನ ಪಡ್ಕೊಬಹುದು. ಸೊ ಹಾಗೆ ಕಷ್ಟನೇ ಪಡೆದೇ ಸುಲಭವಾಗಿ ದೇಹದಲ್ಲಿರೋ ಬೊಜ್ಜನ್ನೆಲ್ಲ ಕರಗಿಸ್ಕೊಂಡ್ಬಿಡಬಹುದು. ಸೊ ವಿಡಿಯೋ ಇಷ್ಟ ಆಗ್ತಾರೆ ತಪ್ಪದೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂತ ಗೊತ್ತಾಗತ್ತೆ. ಮೊದಲನೇದಾಗಿ ಈ ಗ್ರೀನ್ ಜ್ಯೂಸ್ಗೆ ಏನೇನು ಬೇಕು ನೋಡ್ಕೊಂಬರೋಣ. ಮೊದಲನೇದು ಸೌತೆಕಾಯಿ, ಎಳೆ ಸೌತೆಕಾಯಿ ಬೇಕಾಗತ್ತೆ. ಸೊ ನೆಕ್ಸ್ಟ್ ಬೆಟ್ಟದ ನೆಲ್ಲಿಕಾಯಿ, ಗೂಸ್ಬೆರಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು. ಹಾಗೆ ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು ಒಂದು 5ರಿಂದ 6 ಇದ್ದರೆ ಸಾಕು. ಜ್ಯೂಸ್ಗೆ ಟೇಸ್ಟಿಗೆ ಬೇಕಾದಷ್ಟು ಜೀರಿಗೆ, ಹಾಗೆ ಪೆಪ್ಪರ್, ಹಾಗೆ ಸಾಲ್ಟ್, ಇಷ್ಟು ವಾಟರ್, ಇಷ್ಟಿದ್ರೆ ಸಾಕು, ನಮ್ಮ ಜ್ಯೂಸ್ ರೆಡಿ ಆಗುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಸೊ ಗ್ರೈಂಡ್ ಮಾಡ್ಕೊಬೇಕಾದ್ರೆ ನೀವು ಗೂಸ್ಬೆರಿ 2 ಹಾಕ್ಕೊಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಿ. ಜೀರಿಗೆ ಎಷ್ಟು ಹಾಕ್ಕೊಬೇಕು, ಪೆಪ್ಪರ್ ಜಸ್ಟ್ 2 ಕಾಳಷ್ಟು ಹಾಕ್ಕೊಬೇಕಾಗತ್ತೆ. ಹಾಗೆ ಟೇಸ್ಟ್ಗೆ ಕಂಫರ್ಟಬಲ್ ಸ್ವಲ್ಪ ಪಿಂಕ್ ಸಾಲ್ಟ್ ಅಷ್ಟೇ ಹಾಕ್ಕೊಬೇಕು. ಇಷ್ಟೇ, ಈ ಡ್ರಿಂಕ್ ರೆಡಿ ಆಗಿದೆ. ಈ ಡ್ರಿಂಕ್ನ ನೀವು ಪ್ರತಿದಿನ ಬಳಸೋದ್ರಿಂದ ಒಬೆಸಿಟಿ, ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಹೊಟ್ಟೆ ಸುತ್ತಲೂ ಸೇರ್ಪಡೆಯಾಗಿರೋ ಬೊಜ್ಜು ಸುಲಭವಾಗಿ ಕರಗುತ್ತೆ. ಅದರ ಜೊತೆ ಡಯಾಬಿಟೀಸ್ ಕೂಡ ನಿಮಗೆ ಕಂಟ್ರೋಲ್ಗೆ ಬರುತ್ತೆ. ಅದರ ಜೊತೆ ಏರ್ ಫಾಲ್ ಕಂಟ್ರೋಲ್ ಆಗಿ ಹಾಗೆ ನ್ಯೂ ಹೇರ್ ಗ್ರೋತಿಂಗ್ ಕೂಡ ಚೆನ್ನಾಗಾಗತ್ತೆ. ಇದರ ಜೊತೆ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಹಾಗೆ ಟ್ಯಾಕ್ಸಿನ್ಸ್ ಎಲ್ಲನೂ ರಿಮೂವ್ ಆಗುತ್ತೆ. ಈ ಒಂದು ಜ್ಯೂಸಿಂದ ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ಸಿಗುತ್ತೆ. ಹಾಗೆ ಪರ್ ಡೇ ನಮ್ಮ ಬಾಡಿಗೆ ಸಿಗಬೇಕಾಗಿರೋ ವೈಟಮಿನ್ಸ್, ಮಿನರಲ್ಸ್ ಕೂಡ ಫುಲ್ ಆಗಿಬಿಡುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ 15 ಡೇಸ್ ಮಾಡಿದ್ದೀರಾ ಅಂದರೆ ಸೊ ವೆಯ್ಟ್ ಲಾಸಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಆದರೆ ಇದ್ರ ಜೊತೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. 1 ತಿಂಗಳಲ್ಲಿ 10 kgವರೆಗೂ ಕೂಡ ತೂಕನ ಕಡಿಮೆ ಮಾಡ್ಕೊಬೋದು ಜಸ್ಟ್ ಡ್ರಿಂಕನ್ನ ತಗೊಳ್ಳೋದ್ರಿಂದ, ಈ ಡ್ರಿಂಕನ್ನ ತಗೊಳ್ಳೋದ್ರಿಂದ. ಹಾಗೆ ಈ ಡ್ರಿಂಕ್ ಜೊತೆ ನೀವು ಏನು ತೊಗೊಬಾರ್ದಾ, ಜಸ್ಟ್ ಈ ಡ್ರಿಂಕ್ ತೊಗೊಂಡು ದಿನವಿಡೀ ಹಾಗೆ ಇರಬೇಕಂತ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಹಾಗಿರೋದಿಲ್ಲ. ಈ ಡ್ರಿಂಕನ್ನ ನೀವು ಯಾವಾಗ ತೊಗೊಬೇಕು, ಯಾರ್ಯಾರು ತೊಗೊಬೇಕು ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಡ್ರಿಂಕ್ ಅಲ್ಲದೆ ಒಳ್ಳೆ ಹೊಟ್ಟೆ ತುಂಬ ನಾವು ತಿನ್ಕೊಂಡು ಹೊಟ್ಟೆ ಸುತ್ತಲಿನ ಬೊಜ್ಜು, ಹಾಗೆ ಥೈರಾಯ್ಡ್, PCOD, ಡಯಾಬಿಟೀಸ್, ಓವರ್ ಒಬೆಸಿಟಿ ಇದನ್ನೆಲ್ಲ ನೀವು ಕಡಿಮೆ ಮಾಡ್ಕೊಬೋದು ವಿತೌಟ್ ಜಿಮ್, ವಿತೌಟ್ ಕ್ಯಾಪ್ಸಲ್ಸ್, ವಿತೌಟ್ ಪ್ರಾಡಕ್ಟ್ಸ್, ವಿತೌಟ್ ಪೌಡರ್ ಕೂಡ. ಅದು ಹೇಗೆ ಸಾಧ್ಯ ಅಂತೀರಾ? ನಿಮ್ಮ ಮನೆಯಿಂದ ನಿಮ್ಮ ಮನೆ ಊಟನ ಮಾಡಿಕೊಂಡು ಕೂಡ ನೀವು ಸುಲಭವಾಗಿ ಸಣ್ಣ ಆಗಿಬಿಡ್ಬೋದು. ಕೇವಲ 1 ತಿಂಗಳಲ್ಲಿ ನೀವು 1 kgಯಿಂದ 10 kgವರೆಗೂ ಕೂಡ ತೂಕನ ಇಳಿಸ್ಕೋಬೋದು. ಅದು ಹೊಟ್ಟೆ ತುಂಬ ತಿನ್ಕೊಂಡು. ಹೇಗೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬಹುದು. ಇಲ್ಲ ಕಾಲ್ ಮಾಡಿ ಕೂಡ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬಹುದು. ಹಾಗೆ ಇವ್ರು ನನ್ನ ವೀವರ್. ಸೊ ನಮ್ಮ ಡಯಟ್ ಪ್ಲಾನ್ನ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ಇವರು ಎಷ್ಟು ರಿಸಲ್ಟ್ನ ಪಡ್ಕೊಂಡಿದ್ದಾರೆ ಅವ್ರ ಬಾಯಿಂದ ನೀವೇ ಕೇಳ್ಕೊಂಬನ್ನಿ. ಹಲೋ ಶ್ವೇತಾ. ಹಾ ಓಕೆ ಮ್ಯಾಮ್, ಹೇಳಿ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ನಾನು ಓಕೆ. ಎಷ್ಟು ವೇಟ್ ರೆಡ್ಯೂಸ್ ಆಗಿದೆ ನಿಮ್ದು? 10 kgs ಆಗಿದೆ ಮ್ಯಾಮ್. 10 kgs ಆಗಿದ್ಯಾ? ಹೌದು ಮ್ಯಾಮ್. ಓಕೆ. ಮತ್ತೆ ನಿಮ್ದು ಏನೆಲ್ಲ ಚೇಂಜಸ್ ಆಗಿದೆ ಹೆಲ್ತ್ ಇಶ್ಯೂಸ್ ಆಗ್ಲಿ, ಹಾಗೆ ಡಯಟ್ ಪ್ಲಾನ್ ಮಾಡಿ ಆದ್ಮೇಲೆ ನಿಮ್ಗೆ ಫಸ್ಟ್ಗೂ ಇವಾಗಕ್ಕೂ ಏನೇನ್ ಚೇಂಜಸ್ ಆಗಿದೆ ನನಗೆ ತಿಳಿಸ್ತೀರಾ? ಓಕೆ ಮ್ಯಾಮ್, ಆಯ್ತು ಮ್ಯಾಮ್. ಮ್ಯಾಮ್ ಮೊದಲು ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಮತ್ತೆ ಹೆಡ್ ಪೇನ್ ಇತ್ತು, ಮತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು, ಲೇಜಿನೆಸ್ ಜಾಸ್ತಿ ಇತ್ತು ಮ್ಯಾಮ್ ನನಗೆ. ಓಕೆ. ಈಗ ನಿಮ್ ಡಯಟ್ ಪ್ಲಾನ್ ತಗೊಂಡಾಗ್ಲಿಂದ ನನಗೆ ಎಲ್ಲ ಕಂಪ್ಲೀಟ್ ಆಗಿ ವಾಸಿ ಆಗಿದೆ ಎಲ್ಲಾನು. ಅದ್ರಲ್ಲಿ ವೆಯ್ಟ್ ಲಾಸ್ನು ಆಗಿದೆ ಮ್ಯಾಮ್. ಓಕೆ. ನೀವ್ ಅನ್ಕೊಂಡಿದ್ರಾ ನಮ್ ಡಯಟ್ ಪ್ಲಾನ್ ಇಂದ ಇಷ್ಟೆಲ್ಲ ರಿಸಲ್ಟ್ ಸಿಗತ್ತೆ ಅಂತ? ಮ್ಯಾಮ್ ನಾನು ಅನ್ಕೊಂಡಿದ್ದೆ, ಬಟ್ ನೀವು ಎಲ್ಲ ಫೋನ್ ಮಾಡಿ ಮಾತಾಡ್ತಿದ್ರಲ್ಲ, ಅದ್ರ ನೋಡಿ ನನಗೆ ಆಗುತ್ತೆ ಅನ್ನೋ ಈ ಕಾನ್ಫಿಡೆನ್ಸ್ ಇತ್ತು ಮ್ಯಾಮ್. ಓಕೆ. ಅಂದ್ರೆ ನ್ಯಾಚುರಲ್ ಆಗಿ ಇಷ್ಟೆಲ್ಲ ರಿಸಲ್ಟ್ ಪಡ್ಕೊಬಹುದು ಅಂತ ಕಾನ್ಫಿಡೆನ್ಸ್ ಇತ್ತಾ? ಹೌದು ಮ್ಯಾಮ್, ಇತ್ತು ಮ್ಯಾಮ್ ನನಗೆ.
ಓಕೆ ಅದೇ ನಮ್ಮ ಹಸ್ಬೆಂಡ್ ಅಂತಿದ್ರು, ಅವ್ರಿಗೆ ಹೇಳ್ದೆ ನಾನು ಫಸ್ಟ್. ಅವ್ರು ಅಂತಿದ್ರು ಇದೆಲ್ಲ ಒಂಥರ ಫೇಕು, ನಂಬೇಡ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಇಲ್ಲ, ಅವ್ರಿಗೆ ಹೇಳ್ದೇನೆ ನಾನು ನಿಮ್ ಡಯಟ್ ಪ್ಲಾನ್ ತಗೊಂಡಿದ್ದು ಮ್ಯಾಮ್. ಓಕೆ, ಇವಾಗ ಏನ್ ಹೇಳ್ತಾರಪ್ಪ ನಿಮ್ ರಿಸಲ್ಟ್ ನೋಡಿ? ಈಗ ನೋಡಿ ನಾನು ತಗೋಬೇಕು ಅಂತಿದಾರೆ ಅವರು. ನಾನು ತಗೊಬೇಕು ಅಂತಿದ್ದಾರಾ? ಹೌದು ಮ್ಯಾಮ್. ಓಕೆ, ವೆರಿ ಗುಡ್. ಮನೇಲಿ ಎಲ್ರು ನಿಮ್ ಚೇಂಜಸ್ ಅಬ್ಸರ್ವ್ ಮಾಡ್ತಾ ಇದ್ದಾರಾ, ಹೇಳ್ತಾ ಇದ್ದಾರಾ ಸಣ್ಣ ಆಗಿದ್ದೀರಾ ಅಂತ? ಹೌದು ಮ್ಯಾಮ್, ಹೇಳ್ತಾ ಇದಾರೆ. ನಮ್ ರಿಲೇಶನ್ ಅಲ್ಲಿ ನಮ್ ಮಮ್ಮಿ ಡ್ಯಾಡಿ ಇವರೆಲ್ಲ ಏನ್ ಇಷ್ಟೊಂದ್ ಸಣ್ಣ ಆಗ್ಬಿಟ್ಟು, ಅವ್ರಿಗೂ ನಾನು ಹೇಳಿರ್ಲಿಲ್ಲ ಮ್ಯಾಮ್ ಫಸ್ಟ್. ಓಕೆ, ನಾನ್ ಡಯಟ್ ಪ್ಲಾನ್ ತಗೊಂಡಾಗ ಈಗ ನೋಡ್ಬಿಟ್ಟು ನಾನ್ ಸಡನ್ ಆಗಿ ಏನ್ ಇಷ್ಟ ಸಣ್ಣ ಆಗ್ಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಾರೆ ಮ್ಯಾಮ್. ಓಕೆ, ನಿಮ್ಗೆ ಅನಿಸ್ತಪ್ಪ ಹೆಲ್ತಿಯಾಗಿ ಸಣ್ಣ ಆಗಿದ್ದೀನಿ ನಾನು ಅಂತ? ಹೌದು ಮ್ಯಾಮ್, ಅನ್ಸ್ತು ಮ್ಯಾಮ್ ನನ್ಗೆ. ಓಕೆ, ಎಲ್ಲ ಅವರು ಕೇಳ್ತಿದ್ರೆ ಎಲ್ಲಾರು ಏನ್ ತಗೊಂಡೆ ನೀನು, ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ, ಅರ್ಬನ್ ಲೈಫ್ ಆತರ ತಗೊಂಡಿದ್ಯಾ ಅಂತ ಹೇಳ್ಬಿಟ್ಟು. ಇಲ್ಲ, ಇದನ್ನ ನ್ಯಾಚುರಲ್ ಆಗಿ ಆಗಿರೋದು ಅಂತ ಹೇಳ್ದೆ ಮ್ಯಾಮ್. ಓಕೆ ಓಕೆ, ಗುಡ್. ಎಲ್ಲ ತಿನ್ಕೊಂಡ್ ತಾನೇಪ್ಪ ನೀವು ಇಷ್ಟೆಲ್ಲ ಸರಿ ಮಾಡ್ಕೊಂಡು? ಹೌದು ಮ್ಯಾಮ್, ಹೌದು. ಓಕೆ, ಡ್ರೆಸ್ಸಸ್ ಎಲ್ಲ ಲೂಸ್ ಆಗ್ತಾ ಇದ್ಯಾ? ಹೌದು ಮ್ಯಾಮ್, ನನ್ಗೆ ಸ್ಯಾರಿ ಉಟ್ಕೋಬೇಕು ಅಂದಿದ್ರೆ ನನ್ಗೆ ಆಗ್ತಿರ್ಲಿಲ್ಲ. ನಂಗೆ ತುಂಬಾ ಇದಾಗ್ತಾ ಇತ್ತು ಮ್ಯಾಮ್. ಈಗ ನೋಡಿದ್ರೆ ಸ್ಯಾರಿ ಉಟ್ಕೋಬೇಕು ಅಂದ್ರೆ ಆಸೆ ಆಗುತ್ತೆ. ನನ್ ಡ್ರೆಸ್ ನಾನೆಲ್ಲ ಎತ್ತಿಟ್ಬಿಟ್ಟಿದ್ದೆ, ಆ ಡ್ರೆಸ್ಸಸ್ ಎಲ್ಲ ಇವಾಗ ಆಗುತ್ತೆ ನನ್ಗೆ. ವೆರಿ ಗುಡ್. ಅದೊಂದು ಖುಷಿ ಆಗ್ತಿದೆ ಮ್ಯಾಮ್ ನನ್ಗೆ. ಓಕೆ ಓಕೆ, ಹಾಗಾದ್ರೆ ಡ್ರೆಸ್ಸಸ್ ಯಾವ್ದು ವೇಸ್ಟ್ ಆಗಿಲ್ಲ, ಎಲ್ಲ ಯೂಸ್ ಇಲ್ಲ ಮ್ಯಾಮ್, ನಾನು ದಪ್ಪ ಆಗ್ಬಿಟ್ಟೆ. ಆಮೇಲೆ ನನ್ ಡ್ರೆಸ್ಸಸ್ ಬೇರೆಯವ್ರಿಗೂ ಕೊಟ್ಬಿಟ್ಟೆ ನಾನು, ಇದೆ ನನ್ಗೆ ಆಗಲ್ಲ ಇನ್ ಮುಂದೆ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಎಲ್ಲಾ ಡ್ರೆಸ್ಸಸ್ ನನ್ಗೆ ಲೂಸ್ ಆಗ್ತಿದೆ. ನನ್ ಬ್ಲೌಸಸ್ ಎಲ್ಲ ಆಗದೆ ಇರೋದೆಲ್ಲ ನನ್ ಬ್ಲೌಸಸ್ ಆಗುತ್ತೆ ಮ್ಯಾಮ್ ಈಗ. ಓಕೆ, ಗುಡ್. ಮತ್ತೆ ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಬಂದಿದ್ಯಾ? ಹೌದು ಮ್ಯಾಮ್, ನನ್ಗೆ ಪಿಂಪಲ್ಸ್ ಇತ್ತು, ಮಾರ್ಕ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು ಓಕೆ ಫೇಸ್ ಅಲ್ಲಿ. ಆ ಮಾರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಮ್ಯಾಮ್, ಸ್ವಲ್ಪ ಇದೆ ಈಗ ಅಷ್ಟೇ. ಹೌದಾ? ಹೌದು ಮ್ಯಾಮ್. ಓಕೆ, ಗುಡ್ ಗುಡ್ ಶ್ವೇತಾ. ನಿಮ್ಗೆ ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ? 100% ತಗೋಬಹುದು ಮ್ಯಾಮ್. 100% ರಿಸಲ್ಟ್ ಇರುತ್ತೆ ಇದ್ರಲ್ಲಿ ಮ್ಯಾಮ್. 100% ರಿಸಲ್ಟ್ ಇರುತ್ತಾ? ಹೌದು ಹೌದು ಮ್ಯಾಮ್. ಎಲ್ಲ ತಿನ್ಕೊಂಡೆ ನೀವು ಹೇಳಿರೋ ಪ್ರಕಾರ ಕರೆಕ್ಟ್ ಆಗಿ ಮಾಡಿದೀವಿ ಅಂದ್ರೆ 14 kgs ತನಕ ನಾವು ಕಡಿಮೆ ಆಗ್ಬೋದು ಮ್ಯಾಮ್. ಹೌದು. ನನ್ಗೆ ಸ್ವಲ್ಪ ಮಕ್ಳಿರೋದ್ರಿಂದ ಸ್ವಲ್ಪ ನಮ್ ಅತ್ತೆ ಮಾವ ಇದ್ರು ಮ್ಯಾಮ್, ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ನನ್ಗೆ ಸ್ವಲ್ಪ ಕಷ್ಟನೇ ಆಯ್ತು. ಆದ್ರೂ ನಾನ್ ಮಾಡ್ದೆ, ನನ್ 10 kgs ಆಗಿದೆ. ನೀವ್ ಹೇಳ್ದಾಗ ಪರ್ಫೆಕ್ಟ್ ಆಗಿ ಮಾಡಿದೀರಾ ಅಂದ್ರೆ 14 to 15 kgs ಕಡಿಮೆ ಆಗ್ಬೋದು ಮ್ಯಾಮ್. ಓಕೆ ಓಕೆ, ಗುಡ್ ಗುಡ್ ಅಪ್ಪ. ಹೆಲ್ತ್ ಕೂಡ ಸರಿ ಹೋಗ್ಬೋದಾ ನಮ್ ಡಯಟ್ ಪ್ಲಾನ್ ಇಂದ? ಹೌದು ಮ್ಯಾಮ್, ಆಗುತ್ತೆ ಮ್ಯಾಮ್. ಓಕೆಪ್ಪ, ಓಕೆ, ಥ್ಯಾಂಕ್ ಯು. ಗೈಸ್, ಕೇಳ್ಕೊಂಬಂದ್ರಿ ಅಲ್ವಾ? ಇಷ್ಟೇ ಸಿಂಪಲ್ ಆಗಿ ನಿಮ್ಮ ದೇಹಕ್ಕೆ ಬೇಕಾಗಿರೋ ಊಟನ ನೀವು ತಿನ್ನೋದ್ರಿಂದ ಸುಲಭವಾಗಿ ದೇಹದಲ್ಲಿರೋ ಫ್ಯಾಟ್ ಎಲ್ಲನೂ ಬರ್ನ್ ಆಗುತ್ತೆ. ಸೊ ನಿಮ್ಮ ದೇಹದಲ್ಲಿ ಫ್ಯಾಟ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಂದರೆ ಬಾಡಿ ಲೈಟ್ ವೆಯ್ಟ್ ಆಗುತ್ತೆ. ಆವಾಗ ಈ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್, ಲೇಜಿನೆಸ್ ಇರಬಹುದು, ಬಾಡಿ ಪೇಯ್ನ್ಸ್ ಇರಬಹುದು, ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು, ಈ ರೀತಿ ದಪ್ಪ ಇದ್ದಾಗ ಈ ರೀತಿ ಸಮಸ್ಯೆಗಳನ್ನ ತುಂಬಾ ಫೇಸ್ ಮಾಡ್ತಾ ಇರ್ತೀರ. ಸೊ ಇದೆಲ್ಲನೂ ನಿಮಗೆ ಸುಲಭವಾಗಿ ಒಂದೇ ತಿಂಗಳಲ್ಲಿ ಕಡಿಮೆ ಆಗಿಬಿಡತ್ತೆ. ಈವನ್ ಫ್ಯಾಟ್ ಲಾಸ್ ಆಗುತ್ತೆ, ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಹಾಗೆ ಏರ್ ಫಾಲ್ ಸ್ಟಾಪ್ ಆಗುತ್ತೆ. ಅದ್ರ ಜೊತೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲನೂ ಕಂಟ್ರೋಲ್ಗೆ ಬಂದುಬಿಡತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ನೀವು ನಿಮ್ಮ ದೇಹಕ್ಕೆ ಬೇಕಾಗಿರೋ ಊಟನ ತಿನ್ನೋದ್ರಿಂದ ಸಿಗುತ್ತೆ. ಸೊ ನೀವು ಕೂಡ ಹೆಲ್ತಿಯಾಗಿ ಸಣ್ಣ ಆಗಬಹುದು, ಇಷ್ಟೆಲ್ಲ ಪ್ರಾಬ್ಲಮ್ನ ಕೂಡ ಸಾಲ್ವ್ ಮಾಡ್ಕೊಬೋದು. ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ಸಣ್ಣ ಆಗೋಕ್ಕಾಗಲ್ವಾ ಮೇಡಮ್ ಅಂತೀರಾ? ಪ್ರಾಬ್ಲಮ್ ಇಲ್ಲ ಅಂದರೆ ಇನ್ನೂ ಸುಲಭವಾಗಿ ಸಣ್ಣ ಆಗಿಬಿಡ್ತೀರಾ. ಸೊ ಹೀಗಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಅಷ್ಟೇ. ಸೊ ಗೈಸ್, ನಾನು ಹೇಳಿದೆ ಈ ಡ್ರಿಂಕ್ನ ಯಾರ್ಯಾರು ಕುಡಿಬೇಕು ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಈ ಡ್ರಿಂಕ್ನ ಪ್ರತಿಯೊಬ್ಬರೂ ಕುಡಿಬಹುದು, ಆದರೆ ಲೋ BP ಇರೋ ಪರ್ಸನ್ಸು ಈ ಡ್ರಿಂಕ್ನ ಕುಡಿಬಾರ್ದು. ಇನ್ನು ಥೈರಾಯ್ಡ್ ಇರೋರು, ಡಯಾಬಿಟಿಸ್ ಇರೋರು, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇರೋರು, PCOD ಇರೋರು ಪ್ರತಿಯೊಬ್ಬರು ಈ ಡ್ರಿಂಕನ್ನ ತೊಗೊಬಹುದು. ನೀವು ಈ ಡ್ರಿಂಕ್ನ ತೊಗೊಬೇಕಾದ್ರೆ ಅಬ್ಸರ್ವ್ ಮಾಡ್ಕೋಬೇಕು ಬಾಡಿಲಿ ಆಗೋ ಚೇಂಜಸ್ನ. ನಿಮಗೆ ಕೆಲವೇ 3 ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ಹೆಲ್ತಿಯಾಗಿ ನೀವು ಇಷ್ಟೆಲ್ಲ ಬೆನಿಫಿಟ್ಸ್ನ ಪಡ್ಕೊಂಡು ತೂಕನ ಕಡಿಮೆ ಮಾಡ್ಕೊಬಹುದು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ತಪ್ಪದೆ ಲೈಕ್ ಮಾಡಿ. ಹಾಗೆ ಇದನ್ನು ಖಾಲಿ ಹೊಟ್ಟೆಲಿ ಕುಡಿಬೇಕಾಗತ್ತೆ, ಎಂಟಿ ಸ್ಟಮಕಲ್ಲಿ ಇದನ್ನು ಕುಡಿಬೇಕಾಗತ್ತೆ.
ಆವಾಗ ಮಾತ್ರನೇ ನೀವು ಗುಡ್ ರಿಸಲ್ಟ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.